ವೀಕ್ಷಕರೇ, 1980ರ ದಶಕದಲ್ಲಿ ನಮ್ಮ ದೇಶದಲ್ಲಿ ಸರಿಯಾದಂತ ವೈದ್ಯಕೀಯ ಮೂಲ ಸೌಕರ್ಯ ಇರಲಿಲ್ಲ. ಎಷ್ಟು ಹಣ ಖರ್ಚು ಮಾಡಿದ್ರು ಕೂಡ ನಮ್ಮ ದೇಶದಲ್ಲಿ ಸರಿಯಾದ ಚಿಕಿತ್ಸೆ ಸಿಗ್ತಿರ್ಲಿಲ್ಲ. ಹೀಗಾಗಿನೇ ದೊಡ್ಡ ದೊಡ್ಡ ಸಿನಿಮಾ ನಟರು, ರಾಜಕೀಯ ನಾಯಕರುಗಳು, ಬಿಸ್ನೆಸ್ ಮ್ಯಾನ್ಗಳು ಇವರೆಲ್ಲರೂ ಕೂಡ ವಿದೇಶಗಳಿಗೆ ಹೋಗಿ ಅಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಇದನ್ನ ಗಮನಿಸಿದಂತ ಒಬ್ಬ ವೈದ್ಯರು ಭಾರತದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ವೈದ್ಯಕೀಯ ಮೂಲ ಸೌಕರ್ಯ ಮತ್ತು ಚಿಕಿತ್ಸೆ ಸಿಗಬೇಕು ಎಂಬ ಒಂದು ಆಲೋಚನೆಯಿಂದ ಒಂದು ಸಣ್ಣ ಕ್ಲಿನಿಕ್ ಅನ್ನ ಶುರು ಮಾಡ್ತಾರೆ. ಆದ್ರೆ ಆ ಒಂದು ಸಣ್ಣ ಆಸ್ಪತ್ರೆ ಇವತ್ತು ಭಾರತದಲ್ಲೇ ಲಾರ್ಜೆಸ್ಟ್ ಪ್ರೈವೇಟ್ ಹಾಸ್ಪಿಟಲ್ ನೆಟ್ವರ್ಕ್ ಆಗಿ ಬೆಳೆದು ನಿಂತಿದೆ. ಹೌದು, ಅದು ಬೇರೆ ಯಾವುದೂ ಅಲ್ಲ, ಅಪೋಲೋ ಹಾಸ್ಪಿಟಲ್. ಹಾಸ್ಪಿಟಲ್ ಮಾತ್ರ ಅಲ್ಲ, ಫಾರ್ಮಸಿ ಬಿಸ್ನೆಸ್ ನಲ್ಲೂ ಕೂಡ ಅಪೋಲೋ ಭಾರತದಲ್ಲೇ ಲಾರ್ಜೆಸ್ಟ್ ನೆಟ್ವರ್ಕ್ ಅನ್ನ ರನ್ ಮಾಡ್ತಿದೆ. ಇಲ್ಲಿ ಮೂಡುವಂತ ಪ್ರಶ್ನೆ ಏನಂದ್ರೆ, ನಮ್ಮ ದೇಶದಲ್ಲಿ ಶಿಕ್ಷಣ ಮತ್ತು ಆರೋಗ್ಯವನ್ನ ವ್ಯವಹಾರವಾಗಿ ಅಲ್ಲದೆ ಸೇವೆಯಾಗಿ ಕೂಡ ನೋಡ್ತಾರೆ. ಹಾಗಾದ್ರೆ ಅಂತ ಸೆಕ್ಟರ್ ನಲ್ಲಿ ಈ ಅಪೋಲೋ ಸಂಸ್ಥೆ ಸಾವಿರಾರು ಕೋಟಿಗಳ ಬಿಸ್ನೆಸ್ ಹೇಗ್ ಮಾಡ್ತಿದೆ? 1981ರಲ್ಲಿ ಅಪೋಲೋ ಫೌಂಡರ್ ಡಾಕ್ಟರ್ ಪ್ರತಾಪ್ ರೆಡ್ಡಿ ಅವರು ತಮ್ಮ ಆಸ್ಪತ್ರೆಯಲ್ಲಿ ಬಡ ಜನರಿಗೆ 15% ಹಾಸಿಗೆಗಳನ್ನ ರಿಸರ್ವ್ ಮಾಡಿ ಉಚಿತ ಚಿಕಿತ್ಸೆ ಕೊಡ್ತೀನಿ ಅಂತ ಹೇಳಿ ಆಂಧ್ರ ಪ್ರದೇಶದ ಸರ್ಕಾರದಿಂದ 30 ಎಕರೆ ಜಮೀನನ್ನ ಪಡ್ಕೊಂಡಿದ್ರು. ಆದ್ರೆ ಇಲ್ಲಿ ಟ್ವಿಸ್ಟ್ ಏನು ಅಂದ್ರೆ, ಅಪೋಲೋ ಆಸ್ಪತ್ರೆಗಳಲ್ಲಿ ವಾಸ್ತವವಾಗಿ ಬಡ ಜನರಿಗೆ ಉಚಿತ ಚಿಕಿತ್ಸೆಯನ್ನ ಕೊಡ್ತಿಲ್ಲ ಅಂತ ಹೇಳಿ 2020ರಲ್ಲಿ ತೆಲಂಗಾಣ ಹೈಕೋರ್ಟ್ ನಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಹಾಗಾದ್ರೆ ಈ ಒಂದು ಪ್ರಕರಣ ನಿಜವಾಗಿಯೂ ಯಾಕಾಗಿ ದಾಖಲಾಗಿದೆ? ತೆಲಂಗಾಣ ಹೈಕೋರ್ಟ್ ಈ ಒಂದು ಪ್ರಕರಣದಲ್ಲಿ ಏನ್ ತೀರ್ಪನ್ನ ಕೊಡ್ತು? ಕೇವಲ ಒಂದು ಆಸ್ಪತ್ರೆಯಿಂದ ಶುರುವಾದಂತ ಈ ಒಂದು ಅಪೋಲೋ ಆಸ್ಪತ್ರೆ ಇವತ್ತು ದೇಶಾದ್ಯಂತ ಸುಮಾರು 73 ಹಾಸ್ಪಿಟಲ್ಗಳು, 10,000 ಬೆಡ್ಗಳು, 6,000 ಫಾರ್ಮಸಿಗಳು, 700 ಕ್ಲಿನಿಕ್ಗಳು, 2,300ಕ್ಕೂ ಹೆಚ್ಚು ಡಯಾಗ್ನೋಸ್ಟಿಕ್ ಸೆಂಟರ್ಗಳು ಮತ್ತೆ ವರ್ಷದಿಂದ ವರ್ಷಕ್ಕೆ ಸಾವಿರಾರು ಕೋಟಿ ಆದಾಯವನ್ನು ಗಳಿಸ್ತಿರುವಂತ ಈ ಅಪೋಲೋ ಸಂಸ್ಥೆ ದೇಶದ ನಂಬರ್ 1 ನೆಟ್ವರ್ಕ್ ಆಗಿ ಬೆಳೆದಿದ್ದು ಹೇಗೆ? ಈ ಅಪೋಲೋ ಆಸ್ಪತ್ರೆಗಳ ಹಿಂದಿನ ಸಂಪೂರ್ಣ ಕತೆ ಏನು ಅನ್ನೋದನ್ನ ನಾನ್ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಹೆಲ್ತ್ ಕೇರ್ ಸೆಕ್ಟರ್ ನಲ್ಲಿ ಈ ಅಪೋಲೋ ಸಂಸ್ಥೆ ಬಿಸ್ನೆಸ್ ಅನ್ನ ಹೇಗ್ ಮಾಡುತ್ತೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಮೊದಲು ನಮ್ಮ ದೇಶದ ಕಾನೂನುಗಳಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೋಬೇಕು. ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಎಜುಕೇಶನ್ ಮತ್ತು ಹೆಲ್ತ್ ಕೇರ್ ಅನ್ನ ಸರ್ವಿಸ್ ಅಂತ ಪರಿಗಣಿಸಲಾಗುತ್ತೆ. ಆದ್ರೆ ಇಲ್ಲಿ ಒಂದು ಸಣ್ಣ ಲೂಪ್ ಹೋಲ್ ಇದೆ. ಅದೇನಪ್ಪ ಅಂದ್ರೆ, ನಮ್ಮ ದೇಶದ ಎಜುಕೇಶನ್ ಸೆಕ್ಟರ್ ನಲ್ಲಿ ಬಿಸ್ನೆಸ್ ಮಾಡಬಾರ್ದು. ಶಾಲೆಗಳು ಮತ್ತು ಕಾಲೇಜುಗಳನ್ನ ಚಾರಿಟಬಲ್ ಹಾಗೂ ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್ ಆಗಿ ಮಾತ್ರ ನಡೆಸಬೇಕು ಅಂತ ಅನೇಕ ಕಾನೂನುಗಳು ಮತ್ತು ನ್ಯಾಯಾಲಯ ತೀರ್ಪನ್ನ ಸ್ಪಷ್ಟವಾಗಿ ಹೇಳ್ತವೆ. ಉದಾಹರಣೆಗೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್, UGC ಆಕ್ಟ್ 1956 ಈ ರೀತಿ ಇತ್ಯಾದಿ. ಆದ್ರೆ ಇಂಥ ಕಾನೂನುಗಳು ಹೆಲ್ತ್ ಕೇರ್ ಸೆಕ್ಟರ್ ನಲ್ಲಿ ಇಲ್ಲ. ಅಂದ್ರೆ ಹೆಲ್ತ್ ಕೇರ್ ಸೆಕ್ಟರ್ ನಲ್ಲಿ ಬಿಸ್ನೆಸ್ ಅನ್ನ ಮಾಡಬಾರ್ದು, ಲಾಭವನ್ನ ಗಳಿಸಬಾರ್ದು ಅಂತ ಹೇಳುವಂತ ಯಾವುದೇ ಕಾನೂನುಗಳು ನಮ್ಮ ದೇಶದಲ್ಲಿ ಇಲ್ಲ. ಹೀಗಾಗಿನೇ ಅನೇಕರು ಆರೋಗ್ಯ ಕ್ಷೇತ್ರದಲ್ಲಿ ಚೆನ್ನಾಗಿ ವ್ಯವಹಾರವನ್ನ ಮಾಡ್ಕೊಳ್ತಿದ್ದಾರೆ. ಇನ್ನು ಈ ಅಪೋಲೋ ಕಂಪನಿ ಹೇಗೆ ಶುರುವಾಯಿತು ಅಂತ ನೋಡುವುದಾದ್ರೆ, ಈ ಒಂದು ಸಂಸ್ಥೆಯನ್ನ ಪ್ರತಾಪ್ ಚಂದ್ರ ರೆಡ್ಡಿ ಅನ್ನೋರು ಸ್ಥಾಪಿಸ್ತಾರೆ. ಇವ್ರು ಜನಿಸಿದ್ದು ಚಿತ್ತೂರು ಜಿಲ್ಲೆಯಲ್ಲಿ. 1952ರಲ್ಲಿ ಚೆನ್ನೈನ ಸ್ಟಾನ್ಲಿ ಮೆಡಿಕಲ್ ಕಾಲೇಜ್ನಲ್ಲಿ MBBS ಪೂರ್ಣಗೊಳಿಸಿ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಅಮೆರಿಕಕ್ಕೆ ಇವರು ಹೋಗ್ತಾರೆ. ಅಲ್ಲಿ ಕಾರ್ಡಿಯಾಲಜಿಯಲ್ಲಿ ಸ್ಪೆಷಲೈಸೇಷನ್ ಮಾಡಿ ಹಲವಾರು ವರ್ಷಗಳ ಕಾಲ ಅಲ್ಲಿ ಸಕ್ಸಸ್ಫುಲ್ ಡಾಕ್ಟರ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾರೆ. ಆದರೆ ಕೆಲವು ವರ್ಷಗಳ ನಂತರ ಪ್ರತಾಪ್ ರೆಡ್ಡಿ ಅವರ ಪೋಷಕರು ಅವರಿಗೆ ಭಾರತಕ್ಕೆ ಹಿಂದಿರುಗಿ ಬರುವಂತೆ ಕೇಳ್ಕೊಳ್ತಾರೆ. ಹೀಗಾಗಿ 1970ರ ದಶಕದಲ್ಲಿ ಅವರು ಭಾರತಕ್ಕೆ ಮರಳಿ ಚೆನ್ನೈನಲ್ಲಿ ಒಂದು ಸಣ್ಣ ಕ್ಲಿನಿಕ್ ಅನ್ನ ಶುರು ಮಾಡ್ತಾರೆ. ಆದ್ರೆ ಆ ಒಂದು ಸಮಯದಲ್ಲಿ ನಮ್ಮ ದೇಶದ ಹೆಲ್ತ್ ಕೇರ್ ಸೆಕ್ಟರ್ ಸ್ಥಿತಿ ತುಂಬಾ ಕೆಟ್ಟಾಗಿತ್ತು. ಬಹುತೇಕ ಆಸ್ಪತ್ರೆಗಳು ಸರ್ಕಾರದ ನಿಯಂತ್ರಣದಲ್ಲೇ ಇದ್ರೂ ಅಲ್ಲಿ ಸರಿಯಾದ ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ. ಇಲ್ಲಿ ಸಾಮಾನ್ಯ ಜನ ಕಷ್ಟಪಡ್ತಿದ್ರೆ, ಇನ್ನೊಂದ್ ಕಡೆ ಶ್ರೀಮಂತರು ವಿದೇಶಕ್ಕೆ ಹೋಗಿ ಅಲ್ಲಿ ಒಳ್ಳೆ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಇದನ್ನು ಗಮನಿಸಿದಂತ ಪ್ರತಾಪ್ ರೆಡ್ಡಿ ಅವರು ವಿದೇಶಗಳಲ್ಲಿ ಇದ್ದಂತ ಅಡ್ವಾನ್ಸ್ಡ್ ಮೆಡಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಭಾರತಕ್ಕೆ ತರಬೇಕು. ಮುಂದಿನ ದಿವಸದಲ್ಲಿ ಯಾರು ಕೂಡ ಚಿಕಿತ್ಸೆಗೆ ಅಂತ ವಿದೇಶಗಳಿಗೆ ಹೋಗಬಾರದು. ನಮ್ಮ ದೇಶದಲ್ಲೇ ವರ್ಲ್ಡ್ ಕ್ಲಾಸ್ ಮೆಡಿಕಲ್ ಇನ್ಫ್ರಾಸ್ಟ್ರಕ್ಚರ್ ಇರುವಂತ ಖಾಸಗಿ ಆಸ್ಪತ್ರೆಯನ್ನ ಕಟ್ಟಬೇಕು ಅಂತ ಅವರು ನಿರ್ಧಾರ ಮಾಡ್ತಾರೆ. ಆದ್ರೆ ಹೀಗೆ ಮಾಡೋದಕ್ಕೆ ತುಂಬಾ ಹಣ ಬೇಕಿತ್ತು. ಆ ಒಂದು ಹಣಕ್ಕಾಗಿ ಅವರು ನಮ್ಮ ದೇಶದ ಬ್ಯಾಂಕ್ಸ್ ಗಳ ಬಳಿ ಹೋದಾಗ ಅವುಗಳು ಖಾಸಗಿ ಆಸ್ಪತ್ರೆಗಳ ಪ್ರಾಜೆಕ್ಟ್ಗಳಿಗಾಗಿ ಕೇವಲ 15 ಲಕ್ಷ ಮಾತ್ರ ಕೊಡೋದಕ್ಕೆ ತಯಾರಾಗಿದ್ವು. ಆದರೆ ಪ್ರತಾಪ್ ರೆಡ್ಡಿ ಅವರು ಅವರ ಕನಸಿನ ಮಟ್ಟದ ಆಸ್ಪತ್ರೆ ಕಟ್ಟೋದಕ್ಕೆ ಕೋಟ್ಯಾಂತರ ರೂಪಾಯಿನ ಅವಶ್ಯಕತೆ ಇತ್ತು. ಹೀಗಾಗಿ ಅವರು ಅಮೆರಿಕದಲ್ಲಿ ಇದ್ದಂತ ತಮ್ಮ ಸ್ನೇಹಿತರೊಂದಿಗೆ ಮಾತನಾಡಿ ಎಲ್ಲರನ್ನೂ ಕೂಡ ತಮ್ಮ ಆಸ್ಪತ್ರೆ ಯೋಜನೆಯಲ್ಲಿ ಇನ್ವೆಸ್ಟ್ ಮಾಡುವಂತೆ ಪ್ರೇರೇಪಿಸ್ತಾರೆ. ಕೊನೆಗೂ ಅವರೆಲ್ಲರನ್ನೂ ಕೂಡ ಒಪ್ಪಿಸಿ 1983ರಲ್ಲಿ ಅವರು ಚೆನ್ನೈನಲ್ಲಿ ತಮ್ಮ ಮೊದಲ ಆಸ್ಪತ್ರೆಯನ್ನ ಶುರು ಮಾಡ್ತಾರೆ. ಆದ್ರೆ ಇಲ್ಲಿ ಇನ್ನೊಂದು ಮುಖ್ಯವಾದಂತ ವಿಚಾರ ಏನು ಅಂದ್ರೆ, ವಾಸ್ತವವಾಗಿ ಪ್ರತಾಪ್ ರೆಡ್ಡಿ ಅವರು ತಮ್ಮ ಮೊದಲ ಆಸ್ಪತ್ರೆಯನ್ನ ಹೈದರಾಬಾದ್ ನಲ್ಲಿ ಸ್ಥಾಪಿಸೋದಕ್ಕೆ ಬಯಸಿದ್ರು. ಹೀಗಾಗಿನೇ ಅವರು ಆಂಧ್ರ ಪ್ರದೇಶದ ಸರ್ಕಾರದ ಬಳಿ ಹೋಗಿ ತಮ್ಮ ಯೋಜನೆ ಬಗ್ಗೆ ಹೇಳ್ತಾರೆ. ರಾಜ್ಯದಲ್ಲಿ ಮಾಡರ್ನ್ ಹೆಲ್ತ್ ಕೇರ್ ಸರ್ವಿಸ್ ಅನ್ನ ಪರಿಚಯಿಸಬೇಕು ಎಂಬ ಆಲೋಚನೆಯಿಂದ ಆ ಒಂದು ಸಮಯದ ಆಂಧ್ರ ಪ್ರದೇಶದ ಸರ್ಕಾರ ಹೈದರಾಬಾದ್ನ ಜೂಬ್ಲಿ ಹಿಲ್ಸ್ ಪ್ರದೇಶದಲ್ಲಿ 30 ಎಕರೆ ಜಮೀನನ್ನ ಅಪೋಲೋ ಸಂಸ್ಥೆಗೆ ಕೊಡೋದಕ್ಕೆ 1981ರಲ್ಲಿ ಒಂದು ಗವರ್ನಮೆಂಟ್ ಆರ್ಡರ್ ಜಾರಿ ಮಾಡುತ್ತೆ. ಅದೇ ಜಿಒ ನಂಬರ್ 517. ಆದ್ರೆ ಈ ಜಿಒನಲ್ಲಿ ಒಂದು ಷರತ್ತು ಇತ್ತು. ಅದೇನಪ್ಪ ಅಂದ್ರೆ, ಅವರು ಕಟ್ಟುವಂತ ಆಸ್ಪತ್ರೆಯಲ್ಲಿ 15% ಹಾಸಿಗೆಗಳನ್ನ ಬಡ ಜನಕ್ಕೆ ಮೀಸಲಿಟ್ಟು ಅವ್ರಿಗೆ ಉಚಿತ ಚಿಕಿತ್ಸೆಯನ್ನ ಕೊಡಬೇಕು. ಈ ಒಂದು ಷರತ್ತಿನ ಆಧಾರದಲ್ಲೇ
ಆಂಧ್ರ ಪ್ರದೇಶದ ಸರ್ಕಾರ ಆ ಜಮೀನನ್ನ ಅಪೋಲೋ ಆಸ್ಪತ್ರೆಗಳಿಗೆ ಕೊಟ್ಟಿತ್ತು. ಹೈದರಾಬಾದ್ನಲ್ಲಿ ಜಮೀನು ಸಿಕ್ಕಿದ್ರೂ ಕೂಡ ಆ ಒಂದು ಸಮಯದಲ್ಲಿ ಚೆನ್ನೈ ನಗರ ಹೈದರಾಬಾದ್ಗಿಂತ ಹೆಚ್ಚು ಅಭಿವೃದ್ಧಿಯಾಗಿದ್ದಂತ ಕಾರಣ ಪ್ರತಾಪ್ ರೆಡ್ಡಿ ಅವರು ತಮ್ಮ ಮೊದಲ ಅಪೋಲೋ ಆಸ್ಪತ್ರೆಯನ್ನ ಚೆನ್ನೈನಲ್ಲಿ ನಿರ್ಮಿಸ್ತಾರೆ. ನಂತರ 1988ರಲ್ಲಿ ಅಪೋಲೋ ಸಂಸ್ಥೆ ಹೈದರಾಬಾದ್ಗೆ ವಿಸ್ತರಿಸಿತ್ತು. ಆಂಧ್ರ ಪ್ರದೇಶ ಸರ್ಕಾರದಿಂದ ಜಮೀನು ಪಡೆದುಕೊಂಡಂತ ರೀತಿಯಲ್ಲೇ 1996ರಲ್ಲಿ ಅಪೋಲೋ ಸಂಸ್ಥೆ ದೆಹಲಿ ಸರ್ಕಾರದಿಂದ 15 ಎಕರೆ ಜಮೀನನ್ನ ಪಡೆದುಕೊಳ್ಳುತ್ತೆ. ಇಲ್ಲೂ ಕೂಡ ಅದೇ ಮಾದರಿಯಲ್ಲಿ ಒಂದು ಆಸ್ಪತ್ರೆಯನ್ನ ನಿರ್ಮಿಸ್ತಾರೆ. ಅದೇ ಇಂದ್ರಪ್ರಸ್ಥ ಅಪೋಲೋ ಹಾಸ್ಪಿಟಲ್. ಇದು ಏಷ್ಯಾದಲ್ಲಿ ಒಂದು ದೊಡ್ಡ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಜಮೀನನ್ನು ಕೊಡುವಂತ ಮೊದಲು ದೆಹಲಿ ಸರ್ಕಾರ ಒಂದು ಷರತ್ತನ್ನ ವಿಧಿಸುತ್ತೆ. ಅದೇನಪ್ಪ ಅಂದ್ರೆ ದೆಹಲಿಯಲ್ಲಿ ಕಟ್ಟುವಂತ ಆಸ್ಪತ್ರೆಯಲ್ಲಿ 33% ಹಾಸಿಗೆಗಳನ್ನ ಬಡ ಜನರಿಗೆ ಮೀಸಲಿಟ್ಟು ಉಚಿತ ಚಿಕಿತ್ಸೆಯನ್ನ ಕೊಡಬೇಕು ಅಂತ. ಹೀಗಾಗಿ ಹೈದರಾಬಾದ್ನಲ್ಲಿ 15% ಮೀಸಲು ಹಾಸಿಗೆ, ದೆಹಲಿಯಲ್ಲಿ 33% ಮೀಸಲು ಹಾಸಿಗೆ. ಈ ಒಂದು ವಿಚಾರವನ್ನ ನೆನಪಲ್ಲಿಟ್ಕೊಳ್ಳಿ, ಮುಂದೆ ಚರ್ಚೆ ಮಾಡೋಣ. ದೆಹಲಿ ನಂತರ ಈ ಕಂಪನಿ ಬೆಂಗಳೂರು ಮತ್ತು ಅಹಮದಾಬಾದ್ ಸೇರಿದಂತೆ ಭಾರತದ ಬಹುತೇಕ ಎಲ್ಲ ನಗರಗಳಲ್ಲೂ ಕೂಡ ತಮ್ಮ ಆಸ್ಪತ್ರೆಯನ್ನ ವಿಸ್ತರಿಸುತ್ತೆ. ಇದರಿಂದ ದೇಶದ ಯಾವುದೇ ಪ್ರದೇಶದಲ್ಲೂ ಕೂಡ ಪೇಷಂಟ್ಗಳಿಗೆ ಚಿಕಿತ್ಸೆಗಾಗಿ ವಿದೇಶಗಳಿಗೆ ಹೋಗಬೇಕಾದಂತ ಅಗತ್ಯವಿಲ್ಲದೆ ಅಪೋಲೋ ಒಂದು ಆಲ್ಟರ್ನೇಟಿವ್ ಅನ್ನ ಸೃಷ್ಟಿ ಮಾಡುತ್ತೆ. ಆಸ್ಪತ್ರೆಗಳ ನಂತರ ಪ್ರತಾಪ್ ರೆಡ್ಡಿ ಅವರು ಮುಖ್ಯವಾಗಿ ಫೋಕಸ್ ಮಾಡದಂತ ಇನ್ನೊಂದು ಬಿಸ್ನೆಸ್ ಅಂದ್ರೆ ಅದು ಫಾರ್ಮಸಿ. ಇದು ಕೂಡ ಅಪೋಲೋ ಆಸ್ಪತ್ರೆಯೊಂದಿಗೆ ಶುರುವಾಯಿತು. ಇದನ್ನ ಶುರು ಮಾಡದಂತ ಕಾರಣ ಏನಂದ್ರೆ ಆ ಒಂದು ಸಮಯದಲ್ಲಿ ನಮ್ಮ ದೇಶದಲ್ಲಿ ಹೈ ಕ್ಲಾಸ್ ಆಸ್ಪತ್ರೆಗಳು ಮಾತ್ರವಲ್ಲ, ಕ್ವಾಲಿಟಿ ಮೆಡಿಸಿನ್ ಮಾರುವಂತ ಮೆಡಿಕಲ್ ಶಾಪ್ ಕೂಡ ಇರಲಿಲ್ಲ. ಹೀಗಾಗಿ ಒಬ್ಬ ರೋಗಿಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೊಡೋದು ಎಷ್ಟು ಮುಖ್ಯನೋ ಅದರಂತೆ ಒಳ್ಳೆ ಔಷಧಿನ ಒದಗಿಸೋದು ಕೂಡ ಮುಖ್ಯ. ಈ ಒಂದು ಉದ್ದೇಶದಿಂದಲೇ ಪ್ರತಾಪ್ ರೆಡ್ಡಿ ಅವರು 1983ರಲ್ಲಿ ಅಪೋಲೋ ಫಾರ್ಮಸಿನ ಶುರು ಮಾಡ್ತಾರೆ. ಇಲ್ಲಿ ಅನೇಕ ಜನ ಅಪೋಲೋ ತಾನೇ ಸ್ವಂತವಾಗಿ ಔಷಧಿಗಳನ್ನ ಉತ್ಪಾದಿಸುತ್ತೆ ಅಂತ ಭಾವಿಸಿದ್ದಾರೆ. ಆದ್ರೆ ಅದು ಸತ್ಯ ಅಲ್ಲ. ಮುಖ್ಯವಾಗಿ ಅಪೋಲೋ ಸಂಸ್ಥೆ 2 ರೀತಿಯ ಔಷಧಿಗಳನ್ನ ಖರೀದಿ ಮಾಡುತ್ತೆ. ಮೊದಲನೇದು ಸನ್ ಫಾರ್ಮಾ, ಸಿಪ್ಲಾ ಮತ್ತು ಜನರಿಕ್ ಫಾರ್ಮಾ. ಈ ರೀತಿ ಇತ್ಯಾದಿ ಕಂಪನಿಗಳಿಂದ ಔಷಧಿಗಳನ್ನ ಖರೀದಿ ಮಾಡಿ ಅವುಗಳನ್ನ ಈ ಅಪೋಲೋ ಫಾರ್ಮಸಿಗಳಲ್ಲಿ ಮಾರಾಟ ಮಾಡಲಾಗುತ್ತೆ. ಇನ್ನು ಎರಡನೇದು ಕೆಲವು ರೀತಿಯ ಪರ್ಸನಲ್ ಕೇರ್, ಬೇಬಿ ಕೇರ್, ಹರ್ಬಲ್ ಉತ್ಪನ್ನಗಳು ಮತ್ತು ಗ್ರೂಮಿಂಗ್ ಉತ್ಪನ್ನಗಳನ್ನ ತೃತೀಯ ಪಕ್ಷ ಕಂಪನಿಗಳ ಮೂಲಕ ತಯಾರಿಸಿ ಆ ಉತ್ಪನ್ನಗಳ ಮೇಲೆ ಅಪೋಲೋ ಆ ಕಂಪನಿಯ ಲೋಗೋವನ್ನ ಹಾಕಿ ಮಾರಾಟ ಮಾಡುತ್ತೆ. ಇದನ್ನ ಪ್ರೈವೇಟ್ ಲೇಬಲಿಂಗ್ ಅಂತ ಕರೀತಾರೆ. ಅಪೋಲೋ ಲೈಫ್ ಎಂಬ ಬ್ರಾಂಡ್ ಈ ವರ್ಗಕ್ಕೆ ಸೇರಿದವುಗಳು. ಈ ಅಪೋಲೋ ಫಾರ್ಮಸಿಯಲ್ಲಿ ಮತ್ತೊಂದು ವಿಶೇಷತೆ ಏನು ಅಂದ್ರೆ ಅವರು ಕೇವಲ ಔಷಧಿಗಳನ್ನ ಮಾರಾಟ ಮಾಡುವುದಷ್ಟೇ ಅಲ್ಲದೆ ಫಾರ್ಮಸಿ ಸಪ್ಲೈ ಚೈನ್ ನ ವಿವಿಧ ಹಂತಗಳಲ್ಲಿ ಬಿಸಿನೆಸ್ ಅನ್ನ ಮಾಡ್ತಾರೆ. ಉದಾಹರಣೆಗೆ ಫಾರ್ಮಸಿ ಸರಪಳಿಯಲ್ಲಿ ಮ್ಯಾನುಫ್ಯಾಕ್ಚರರ್, ಡಿಸ್ಟ್ರಿಬ್ಯೂಟರ್, ರಿಟೇಲರ್ ಮತ್ತೆ ಕೊನೆಗೆ ಪೇಷಂಟ್ ಇರ್ತಾರೆ. ಸಪ್ಲೈ ಚೈನ್ ನ ಪ್ರತಿಯೊಂದು ಹಂತದಲ್ಲೂ ಅವರು ಔಷಧಿಗಳ ಮೇಲೆ ಕೆಲವು ಕಮಿಷನ್ ಅನ್ನ ಹಾಕಿ ಬಿಸಿನೆಸ್ ಅನ್ನ ಮಾಡ್ತಾರೆ. ಇದರೊಳಗೆ ರಿಟೇಲ್ ನ ಹಂತದಲ್ಲಿರುವಂತಹ ಅಪೋಲೋ ಫಾರ್ಮಸಿಗಳು ಮಾತ್ರ ನಮಗೆ ಗೊತ್ತಿರೋದು. ಆದ್ರೆ ಅಪೋಲೋ ಸಂಸ್ಥೆ ಎಷ್ಟು ಸ್ಮಾರ್ಟ್ ಆಗಿ ಬಿಸ್ನೆಸ್ ಮಾಡುತ್ತೆ ಅಂದ್ರೆ ಈ ಸರಪಳಿಯಲ್ಲಿ ಇರುವಂತಹ ರಿಟೇಲ್ ಬಿಸ್ನೆಸ್ ಜೊತೆಗೆ ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್ ಅನ್ನು ಕೂಡ ಅಪೋಲೋ ಕಂಪನಿ ನೇರವಾಗಿ ನಡೆಸುತ್ತೆ. ಇದಕ್ಕೆ 2020ರಲ್ಲಿ ಪ್ರತಾಪ್ ರೆಡ್ಡಿ ಅವರು ಕಿಸ್ಮೆಟ್ ಪ್ರೈವೇಟ್ ಲಿಮಿಟೆಡ್ ಎಂಬ ಕಂಪನಿಯನ್ನು ಕೂಡ ಶುರು ಮಾಡ್ತಾರೆ. ಇದು ಫಾರ್ಮಾ ಕಂಪನಿಗಳಿಂದ ಔಷಧಿಗಳನ್ನ ನೇರವಾಗಿ ಖರೀದಿ ಮಾಡಿ ಅವನ್ನ ಅಪೋಲೋ ಆಸ್ಪತ್ರೆಗಳು ಹಾಗೂ ಫಾರ್ಮಸಿಗಳಿಗೆ ಔಷಧಿಗಳನ್ನ ವಿತರಿಸಿ ಬಿಸ್ನೆಸ್ ಮಾಡುತ್ತೆ. ಇದಲ್ಲದೆ ರಿಟೇಲ್ ಸ್ಟೋರ್ 2 ರೀತಿಯಾಗಿ ಇದೆ. ಒಂದು ಆನ್ಲೈನ್, ಮತ್ತೊಂದು ಆಫ್ಲೈನ್. ಆಫ್ಲೈನ್ ಬಿಸ್ನೆಸ್ ಅನ್ನ ಅಪೋಲೋ ಫಾರ್ಮಸಿಗಳು ನಡೆಸ್ತವೆ. ಆನ್ಲೈನ್ ಬಿಸ್ನೆಸ್ಗಾಗಿ ಅವರು ಅಪೋಲೋ 24/7 ಆಪ್ ಅನ್ನ ಶುರು ಮಾಡ್ತಾರೆ. ಇಲ್ಲಿಂದ ಪೇಷಂಟ್ಗಳು ನೇರವಾಗಿ ಔಷಧಿಗಳನ್ನ ಆರ್ಡರ್ ಮಾಡಿ ತಮ್ಮ ಮನೆಗೆ ಡೆಲಿವರಿಯನ್ನ ಪಡಿಬಹುದು. ಇದನ್ನ ಗಮನಿಸಿದ್ರೆ ಫಾರ್ಮಸಿ ಸರಪಳಿಯಲ್ಲಿ ಇರುವಂತಹ ಮ್ಯಾನುಫ್ಯಾಕ್ಚರಿಂಗ್ ಹೊರತುಪಡಿಸಿ ಉಳಿದಂತ ಎಲ್ಲಾ ಹಂತಗಳಲ್ಲಿ ಅಪೋಲೋ ನೇರವಾಗಿ ಬಿಸ್ನೆಸ್ ಅನ್ನ ಮಾಡುತ್ತೆ. ಮುಂದೆ ಅಪೋಲೋ ಸಂಸ್ಥೆ ತಮ್ಮ ಆಸ್ಪತ್ರೆಗಳ ವಿಸ್ತರಣೆ ಮೇಲೆ ಎಷ್ಟು ಫೋಕಸ್ ಮಾಡ್ತಾರೋ ಫಾರ್ಮಸಿ ನೆಟ್ವರ್ಕ್ ಮೇಲೂ ಕೂಡ ಅದೇ ಮಟ್ಟದ ಫೋಕಸ್ ಅನ್ನ ಮಾಡ್ತಾರೆ. ಯಾಕೆಂದ್ರೆ ಒಬ್ಬ ಪೇಷಂಟ್ ಸಾಮಾನ್ಯವಾಗಿ ತಿಂಗಳಿಗೆ ಒಮ್ಮೆ ಮಾತ್ರ ಡಾಕ್ಟರ್ ಅನ್ನ ಭೇಟಿ ಮಾಡ್ತಾನೆ. ಆದ್ರೆ ಮೆಡಿಕಲ್ ಶಾಪ್ಗೆ ಅವರು ವಾರಕ್ಕೆ ಒಂದ್ಸಲಿಯಾದ್ರೂ ಭೇಟಿ ಕೊಡ್ತಾರೆ. ಆಸ್ಪತ್ರೆಗಳಿಗೆ ಹೋಲಿಸಿದ್ರೆ ಮೆಡಿಕಲ್ ಶಾಪ್ ನಲ್ಲಿ ಹೆಚ್ಚು ಬಿಸ್ನೆಸ್ ಮಾಡಬಹುದು. ಹೀಗಾಗಿನೇ ಅಪೋಲೋ ಕಂಪನಿ ಫ್ರಾಂಚೈಸಿ ಮಾಡೆಲ್ ಅನ್ನು ಅಳವಡಿಸಿಕೊಂಡು ತಮ್ಮ ಫಾರ್ಮಸಿ ಬಿಸ್ನೆಸ್ ಅನ್ನ ದೇಶಾದ್ಯಂತ ಬಹು ವೇಗವಾಗಿ ವಿಸ್ತರಿಸಿತು. 1983ರಲ್ಲಿ ಕೇವಲ ಒಂದು ಸಿಂಗಲ್ ಸ್ಟೋರ್ ನಿಂದ ಶುರುವಾದಂತ ಇದು ಇವತ್ತಿಗೆ 6000ಕ್ಕೂ ಹೆಚ್ಚು ಸ್ಟೋರ್ಗಳನ್ನ ಭಾರತಾದ್ಯಂತ ತೆರೆದಿದೆ. ಹಾಗಾಗಿನೇ ಇದು ಭಾರತದ ಅತಿ ದೊಡ್ಡ ಫಾರ್ಮಸಿ ನೆಟ್ವರ್ಕ್ ಆಗಿ ಪರಿಣಮಿಸಿದೆ. ಇದರ ಜೊತೆಗೆ ಅಪೋಲೋ ಸಂಸ್ಥೆ ಒಟ್ಟು ಆದಾಯದಲ್ಲಿ ಆಸ್ಪತ್ರೆಗಳು 54% ಕೊಡುಗೆಯನ್ನ ಕೊಟ್ಟರೆ ಫಾರ್ಮಸಿ ಬಿಸ್ನೆಸ್ 38% ಕೊಡುಗೆ ಕೊಡ್ತಾ ಪ್ರತಿ ವರ್ಷ ಸುಮಾರು 6800 ಕೋಟಿಗಳ ಆದಾಯವನ್ನ ಸೃಷ್ಟಿ ಮಾಡ್ತೀವಿ. ಇಲ್ಲಿ ಮತ್ತೊಂದು ವಿಚಾರ ಏನು ಅಂದ್ರೆ ಸಾಮಾನ್ಯವಾಗಿ ನಾವು ಅಪೋಲೋ ಅಂತ ಕೇಳಿದಾಗ ಅವರು ನಡೆಸುವಂತ ಆಸ್ಪತ್ರೆಗಳು ಮತ್ತು ಫಾರ್ಮಸಿಗಳನ್ನ ಮಾತ್ರ ನೆನಪಿಸ್ಕೊಳ್ತೀವಿ. ಆದ್ರೆ ಅಪೋಲೋ ಅಂದ್ರೆ ಅದು ಕೇವಲ ಆಸ್ಪತ್ರೆಗಳು ಮತ್ತು ಫಾರ್ಮಸಿಗಳು ಮಾತ್ರ ಅಲ್ಲ. ಈ ಕಂಪನಿ ವರ್ಟಿಕಲ್ ಇಂಟಿಗ್ರೇಷನ್ ಎಂಬ ಸ್ಟ್ರಾಟಜಿಯನ್ನು ಅನುಸರಿಸಿ ಅವರು ಹೆಲ್ತ್ ಕೇರ್ ಸೆಕ್ಟರ್ ನಲ್ಲಿ ಪೇಷಂಟ್ಗಳನ್ನ ಹೊರಗೆ ಹೋಗದಂತೆ ಒಂದು ಎಕೋಸಿಸ್ಟಮ್ ಅನ್ನ ನಿರ್ಮಿಸಿದ್ದಾರೆ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ನಲ್ಲಿ ವರ್ಟಿಕಲ್ ಇಂಟಿಗ್ರೇಷನ್ ಎಂಬ ಸ್ಟ್ರಾಟಜಿ ಇದೆ.
ಇದರ ಅರ್ಥ ಏನಪ್ಪಾ ಅಂದ್ರೆ ಒಂದು ಸಪ್ಲೈ ಚೈನ್ ನಲ್ಲಿ ಯಾವುದೇ ಒಂದು ಕಂಪನಿ ಹಲವಾರು ಹಂತಗಳಲ್ಲಿ ಇರುವಂತಹ ಬಿಸ್ನೆಸ್ ಅನ್ನ ನಿಯಂತ್ರಣ ಮಾಡಿದ್ರೆ ಅದನ್ನ ವರ್ಟಿಕಲ್ ಇಂಟಿಗ್ರೇಷನ್ ಅಂತ ಕರೀತಾರೆ. ಅಪೋಲೋ ಸಂಸ್ಥೆ ಇದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡುತ್ತೆ ಅಂತ ನೋಡುವುದಾದ್ರೆ ಹೆಲ್ತ್ ಕೇರ್ ಸೆಕ್ಟರ್ ನಲ್ಲಿ ಇರುವಂತಹ ಸಪ್ಲೈ ಚೈನ್ ಅನ್ನ ಗಮನಿಸಿದರೆ ಮೊದಲ ಹಂತದಲ್ಲಿ ಡಾಕ್ಟರ್ ಇದ್ದಾರೆ, ನಂತರ ಸಮಸ್ಯೆಯನ್ನು ಗುರುತಿಸೋದಕ್ಕೆ ಡಯಾಗ್ನೋಸ್ಟಿಕ್ ಸೆಂಟರ್ ಇರ್ತವೆ, ಮುಂದಿನ ಹಂತದಲ್ಲಿ ಔಷಧಿಗಳಿಗಾಗಿ ಫಾರ್ಮಸಿಗಳು ಇರ್ತವೆ, ನಂತರ ಹಣವನ್ನು ಪಾವತಿ ಮಾಡೋದಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗಳು ಇರ್ತವೆ, ಕೊನೆಗೆ ಪೇಷಂಟ್ ಅನ್ನ ಮನೆಗೆ ಕಳಿಸಿದ ನಂತರ ಪೋಸ್ಟ್ ಟ್ರೀಟ್ಮೆಂಟ್ ಸರ್ವಿಸ್ ಇದೆ. ಆದ್ರೆ ಅಪೋಲೋ ಸಂಸ್ಥೆ ಕೇವಲ ಆಸ್ಪತ್ರೆಗಳು ಮತ್ತು ಫಾರ್ಮಸಿಗಳಲ್ಲಿ ಮಾತ್ರವಲ್ಲ, ಸಪ್ಲೈ ಚೈನ್ ಎಲ್ಲಾ ಹಂತದಲ್ಲೂ ಕೂಡ ಬಿಸ್ನೆಸ್ ಮಾಡುತ್ತೆ. ಉದಾಹರಣೆಗೆ ರೋಗವನ್ನ ಕಂಡುಹಿಡಿಯೋದಕ್ಕೆ ಅಪೋಲೋ ಡಯಾಗ್ನೋಸ್ಟಿಕ್ ಸೆಂಟರ್, ಚಿಕಿತ್ಸೆ ಕೊಡೋದಕ್ಕೆ ಅಪೋಲೋ ಹಾಸ್ಪಿಟಲ್, ಔಷಧಿಗಾಗಿ ಅಪೋಲೋ ಫಾರ್ಮಸಿ. ಒಂದ್ ವೇಳೆ ಪೇಷಂಟ್ ಏನಾದರೂ ಹಣವನ್ನ ಪಾವತಿ ಮಾಡೋದಕ್ಕೆ ಸಾಧ್ಯವಾಗದಂತ ಪರಿಸ್ಥಿತಿಯಲ್ಲಿ ಅವ್ರಿಗಾಗಿ ಅಪೋಲೋ ಸಂಸ್ಥೆ 2007ರಲ್ಲಿ ಇನ್ಶೂರೆನ್ಸ್ ಬಿಸ್ನೆಸ್ ಅನ್ನು ಕೂಡ ಶುರು ಮಾಡಿತು. ಅದೇ ಅಪೋಲೋ ಮ್ಯೂನಿಕ್ ಹೆಲ್ತ್ ಇನ್ಶೂರೆನ್ಸ್. ಆದ್ರೆ 2019ರಲ್ಲಿ HDFC ಕಂಪನಿ ಅದನ್ನ ಖರೀದಿ ಮಾಡಿ ನಂತರ ಅದು HDFC ಎರ್ಗೋ ಹೆಲ್ತ್ ಇನ್ಶೂರೆನ್ಸ್ ಆಗಿ ಬದಲಾಗಿದೆ. ಕೇವಲ ಇನ್ಶೂರೆನ್ಸ್ ಮಾತ್ರ ಅಲ್ಲ, ಪೋಸ್ಟ್ ಟ್ರೀಟ್ಮೆಂಟ್ ಕೇರ್ ಅಂದ್ರೆ ಆಸ್ಪತ್ರೆಯಿಂದ ಪೇಷಂಟ್ ಮನೆಗೆ ಹೋದ ನಂತರ ಅವರಿಗೆ ಸೇವೆ ಕೊಡೋದಕ್ಕೆ ಈ ಒಂದು ಸಂಸ್ಥೆ ಅಪೋಲೋ ಹೋಮ್ ಕೇರ್ ಎಂಬ ಬ್ರಾಂಡ್ ಅನ್ನು ಕೂಡ ಶುರು ಮಾಡುತ್ತೆ. ಇದರ ಅಡಿಯಲ್ಲಿ ಸ್ಕಿಲ್ಡ್ ನರ್ಸ್ ಮತ್ತು ಫಿಸಿಯೋಥೆರಪಿಸ್ಟ್ ಪೇಷಂಟ್ ಗಳ ಮನೆಗೆ ಹೋಗಿ ಅವರಿಗೆ ಸೇವೆಯನ್ನ ಕೊಡ್ತಾರೆ. ಸರಳವಾಗಿ ಹೇಳಬೇಕು ಅಂದ್ರೆ ಒಬ್ಬ ಪೇಷಂಟ್ ಡಾಕ್ಟರ್ನ ಭೇಟಿ ಮಾಡಿದಾಗಿಂದ ಚಿಕಿತ್ಸೆ ಕೊಡೋವರೆಗೂ ಮನೆ ಕಳಿಸುವವರೆಗೂ ಪ್ರತಿಯೊಂದು ಹಂತದಲ್ಲೂ ಕೂಡ ಅಪೋಲೋ ಸಂಸ್ಥೆ ತನ್ನ ಉತ್ಪನ್ನಗಳನ್ನ ಮತ್ತು ಸೇವೆಗಳನ್ನ ಮಾರ್ತಾ ಬಿಸ್ನೆಸ್ ಮಾಡ್ತಿದೆ. ಇದನ್ನೇ ಹೆಲ್ತ್ ಕೇರ್ ಎಕೋಸಿಸ್ಟಮ್ ಅಂತ ಕರೀತಾರೆ. ಒಬ್ಬ ಪೇಷಂಟ್ಗೆ ಬೇಕಾದಂತ ಎಲ್ಲಾ ವೈದ್ಯಕೀಯ ಸೇವೆಗಳು ಮತ್ತು ಉತ್ಪನ್ನಗಳನ್ನ ಒಂದೇ ಕಂಪನಿ ಒದಗಿಸುವಂತೆ ಒಂದು ನೆಟ್ವರ್ಕ್ ಅನ್ನ ನಿರ್ಮಿಸಿ ಪೇಷಂಟ್ ಯಾವುದೇ ಅಗತ್ಯಕ್ಕಾಗಿ ಈ ಒಂದು ನೆಟ್ವರ್ಕ್ ಅನ್ನ ಬಿಟ್ಟು ಹೊರಗಡೆ ಹೋಗದಂತೆ ಮಾಡೋದೇ ಈ ಹೆಲ್ತ್ ಕೇರ್ ಎಕೋಸಿಸ್ಟಮ್. ಈ ಎಕೋಸಿಸ್ಟಮ್ ನಿರ್ಮಾಣದಲ್ಲಿ ಅಪೋಲೋ ಕಂಪನಿ ಬಹಳ ಯಶಸ್ವಿಯಾಗಿದೆ. ಅದಕ್ಕೇನೆ ನಾನು ಈ ಒಂದು ವಿಡಿಯೋದಲ್ಲಿ ಅನೇಕ ಕಡೆ ಅಪೋಲೋ ಹಾಸ್ಪಿಟಲ್ ಅಂತ ಅಲ್ಲ, ಅಪೋಲೋ ಕಂಪನಿ ಅಂತ ಹೇಳಿದ್ದೇನೆ. ಯಾಕೆಂದ್ರೆ ಅಪೋಲೋ ಒಂದು ಕಂಪನಿಯಾಗಿ ನೋಂದಾಯಿಸಲ್ಪಟ್ಟಿದೆ. ಅಂದ್ರೆ ಅಪೋಲೋ ಹಾಸ್ಪಿಟಲ್ ಎಂಟರ್ಪ್ರೈಸಸ್ ಈ ಒಂದು ಕಂಪನಿ ಅಡಿಯಲ್ಲಿ ಅವರ ಆಸ್ಪತ್ರೆಗಳು ಹಾಗೂ ಫಾರ್ಮಸಿಗಳು ಕಾರ್ಯವನ್ನ ನಿರ್ವಹಿಸುತ್ತವೆ. ಮತ್ತೆ ಈ ಒಂದು ಕಂಪನಿ ಸ್ಟಾಕ್ ಮಾರ್ಕೆಟ್ ನಲ್ಲೂ ಕೂಡ ಲಿಸ್ಟ್ ಆಗಿದೆ. 2025ನೇ ಹಣಕಾಸು ವರ್ಷದಲ್ಲಿ ಈ ಒಂದು ಕಂಪನಿ ಸುಮಾರು 8,500 ಕೋಟಿ ರೂಪಾಯಿಗಳ ಆದಾಯ ಮತ್ತು 1,300 ಕೋಟಿ ರೂಪಾಯಿಗಳ ಲಾಭವನ್ನ ಗಳಿಸಿದೆ. ಹೀಗಾಗಿನೇ ನಾನು ವಿಡಿಯೋ ಆರಂಭದಲ್ಲಿ ಹೇಳಿದ್ದೆ, ನಮ್ಮ ದೇಶದಲ್ಲಿ ಮೆಡಿಕಲ್ ಸೇವೆಗಳ ಮೂಲಕ ಲಾಭ ಗಳಿಸಬಾರದು ಎಂಬ ಯಾವುದೇ ಕಾನೂನು ಇಲ್ಲ. ಅದಕ್ಕಾಗಿನೇ ಅಪೋಲೋ ಕಂಪನಿ ತನ್ನ ಬಿಸ್ನೆಸ್ ಅನ್ನ ಸ್ಟಾಕ್ ಮಾರುಕಟ್ಟೆಯಲ್ಲಿ ಲಿಸ್ಟ್ ಮಾಡಿ ಆದಾಯ ಮತ್ತು ಲಾಭದ ಮಾಹಿತಿಯನ್ನ ಸಾರ್ವಜನಿಕವಾಗಿ ಪ್ರಕಟ ಮಾಡುತ್ತೆ. ಆದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಈ ರೀತಿಯ ಅವಕಾಶ ಇಲ್ಲ. ಯಾಕೆಂದ್ರೆ ಈ ಕ್ಷೇತ್ರದ ಮೇಲೆ ಲಾಭ ಗಳಿಸೋದಕ್ಕೆ ನಿರ್ಬಂಧ ಇರೋದ್ರಿಂದ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಯಾವುದೇ ಸಂಸ್ಥೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿರೋದಿಲ್ಲ ಹಾಗೂ ತಮ್ಮ ಲಾಭಗಳನ್ನ ಹೊರಗಡೆ ಪ್ರಕಟ ಮಾಡೋದಿಲ್ಲ. ವೀಕ್ಷಕರೇ, ಇದೆಲ್ಲ ಕೇಳಿದ್ಮೇಲೆ ಅಪೋಲೋ ಸಂಸ್ಥೆ ಹೇಗೆ ಕೆಲಸ ಮಾಡುತ್ತೆ ಎಂಬುದರ ಬಗ್ಗೆ ನಿಮ್ಗೆ ಗೊತ್ತಾಯ್ತು. ಆದ್ರೆ 2020ರ ಕೋವಿಡ್ ಸಮಯದಲ್ಲಿ ತೆಲಂಗಾಣ ಹೈಕೋರ್ಟ್ ನಲ್ಲಿ ಅಪೋಲೋ ಆಸ್ಪತ್ರೆಗಳ ವಿರುದ್ಧ ಒಂದು ಕೇಸ್ ದಾಖಲಾಗುತ್ತೆ. ಅಪೋಲೋ ಸಂಸ್ಥೆ 1981ರಲ್ಲಿ ಹೈದರಾಬಾದ್ನಲ್ಲಿ ಆಸ್ಪತ್ರೆ ಕಟ್ಕೊಳ್ಳೋದಕ್ಕೆ ಆಂಧ್ರ ಪ್ರದೇಶ ಸರ್ಕಾರದಿಂದ 30 ಎಕರೆ ಭೂಮಿಯನ್ನ ಪಡೆದಿತ್ತು. ಪ್ರಸ್ತುತ ಆ ಭೂಮಿಯ ಮಾರುಕಟ್ಟೆ ಮೌಲ್ಯ ಸುಮಾರು 1,500 ಕೋಟಿಗಿಂತ ಕೂಡ ಹೆಚ್ಚು. ಆದ್ರೆ ಆ ಭೂಮಿ ಪಡೆಯುವಂತ ಸಮಯದಲ್ಲಿ ಅಪೋಲೋ ಸಂಸ್ಥೆ ಸರ್ಕಾರದ ಒಂದು ಷರತ್ತನ್ನ ಒಪ್ಪಿಕೊಂಡಿತ್ತು. ಅಂದ್ರೆ ತಮ್ಮ ಆಸ್ಪತ್ರೆಯಲ್ಲಿ ಬಡ ಜನರಿಗೆ 15% ಹಾಸಿಗೆಗಳನ್ನ ಮೀಸಲಿಟ್ಟು ಉಚಿತ ಚಿಕಿತ್ಸೆಗಳನ್ನ ಕೊಡಬೇಕು ಅನ್ನೋದು ಗವರ್ನಮೆಂಟ್ ನ ಆರ್ಡರ್ ಆಗಿತ್ತು. ಆದ್ರೆ ಇದನ್ನ ಅವರು ಮಾಡ್ತಾ ಇಲ್ಲ ಅಂತ ಅಪವಾದಗಳು ಕೇಳಿ ಬಂದಿದ್ವು. ಕೇವಲ ಹೈದರಾಬಾದ್ ಮಾತ್ರ ಅಲ್ಲ, ದೆಹಲಿಯಲ್ಲೂ ಕೂಡ ಅವರು ಒಪ್ಕೊಂಡಿದ್ದು 33% ಮೀಸಲಾತಿ ಹಾಸಿಗೆಗಳನ್ನ ಬಡವರಿಗಾಗಿ ಮೀಸಲಿಡ್ತೀವಿ ಅಂತ. ಆದ್ರೆ ಓಂ ಮಂಗ್ಶೋ ದಿಂಬ್ರಾ ಎಂಬ ವ್ಯಕ್ತಿ ತೆಲಂಗಾಣ ಹೈಕೋರ್ಟ್ ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಅಂದ್ರೆ PIL ಅನ್ನ ಸಲ್ಲಿಸ್ತಾರೆ. ಇದನ್ನ ಗಮನಿಸಿದ ತೆಲಂಗಾಣ ಹೈಕೋರ್ಟ್ ರಾಜ್ಯ ಸರ್ಕಾರ ಈ ಒಂದು ಸಂಸ್ಥೆ ವಿರುದ್ಧ ಇಷ್ಟು ದಿನ ಯಾವುದೇ ಕ್ರಮವನ್ನು ಕೈಗೊಳ್ಳದೇ ಇರುವುದಕ್ಕೆ ಗಂಭೀರ ಅಸಮಾಧಾನವನ್ನ ವ್ಯಕ್ತಪಡಿಸಿತ್ತು. ಅದಕ್ಕೆ ಪ್ರತಿಯಾಗಿ ತೆಲಂಗಾಣ ಸರ್ಕಾರ ತಕ್ಷಣವೇ ಅಪೋಲೋ ಸಂಸ್ಥೆ 15% ಮೀಸಲಾತಿ ಹಾಸಿಗೆ ನಿಯಮವನ್ನ ತಕ್ಷಣದಿಂದಲೇ ಅನುಷ್ಠಾನಗೊಳಿಸಬೇಕು ಅಂತ ಹೇಳಿ 2022ರಲ್ಲಿ ಒಂದು ಗವರ್ನಮೆಂಟ್ ಆರ್ಡರ್ ನಂಬರ್ 80 ಜಾರಿಗೆ ತರುತ್ತೆ. ಇನ್ನು ಈ ಒಂದು ಅಪೋಲೋ ಸಂಸ್ಥೆ ಮೂಲಕ ಡಾಕ್ಟರ್ ಪ್ರತಾಪ್ ರೆಡ್ಡಿ ಅವರು ಭಾರತೀಯ ಆರೋಗ್ಯ ಕ್ಷೇತ್ರದಲ್ಲಿ ತಂದಂತ ಬದಲಾವಣೆಗಳು ಮತ್ತು ಮಾಡಿದಂತ ಸೇವೆಗಾಗಿ ಭಾರತ ಸರ್ಕಾರ 1991ರಲ್ಲಿ ಪದ್ಮಭೂಷಣ ಹಾಗೂ 2010ರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿಗಳನ್ನ ಕೊಟ್ಟು ಗೌರವಿಸಿದೆ. ಡಾಕ್ಟರ್ ಪ್ರತಾಪ್ ರೆಡ್ಡಿ ಅವರಿಗೆ 4 ಹೆಣ್ಮಕ್ಳು ಇದ್ದಾರೆ. ಪ್ರಸ್ತುತ ಅವರ ವಯಸ್ಸು 92 ವರ್ಷ ದಾಟಿರೋದ್ರಿಂದ ಈಗ ಅಪೋಲೋ ಸಂಸ್ಥೆಯನ್ನ ಅವರ ಪುತ್ರಿಯರೇ ನಿರ್ವಹಿಸುತ್ತಿದ್ದಾರೆ. ವೀಕ್ಷಕರೇ, ಇದಿಷ್ಟು ಈ ಅಪೋಲೋ ಸಂಸ್ಥೆ ಬಗ್ಗೆ ಇರುವಂತ ಒಂದಷ್ಟು ಮಾಹಿತಿಯಿಂದ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ಇನ್ನು ಇದ್ರ ಬಗ್ಗೆ ನೀವೇನಾದ್ರೂ ಹೇಳಬೇಕು ಅಂದ್ರೆ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ. ನಮಸ್ಕಾರ. ಹಾಗೇನೆ ಅವಶ್ಯಕತೆ ಇದ್ದವರು ಏಂಜಲ್ ಒನ್ ಡಿಮಾರ್ಟ್ ಅಕೌಂಟ್ ಅನ್ನು ಓಪನ್ ಮಾಡೋದನ್ನ ಮರಿಬೇಡಿ.